ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮಹಾದೇವಿ ಅಕ್ಕನ ಒಂದು ಸಣ್ಣ ವಚನವನ್ನೇ ನೋಡೋಣ ಇವತ್ತು. ಇಬ್ರು ಆ ವಚನ ಹೇಳಿದರು. ಅರುಣ ಅವರು ಹೇಳಿದ್ರು ಮತ್ತು ಲತಾ ಹೇಳಿದರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಕೆಲವು ಕಡೆ ನಮೋ ಅಂತಾನೂ ಇದೆ, ಶರಣಾರ್ಥಿನೂ ಹೇಳ್ಬೋದು. ಕೈವಶಕ್ಕೆ ಕೊಟ್ಟ ಗುರುವೇ ಅಂತಾನೂ ಹೇಳ್ಬೋದು, ಕರಸ್ಥಲಕ್ಕೆ ಕೊಟ್ಟ ಗುರುವೇ ಅಂತಾನೂ ಹೇಳ್ಬೋದು. ಎರಡು ಕಡೆನೂ ಎರಡು ತರ ಪ್ರಿಂಟ್ ಆಗಿದೆ. ಈ ವಚನ ಏನ್ ಹೇಳ್ತಾ ಇದೆ? ಪ್ರಾಯಶಃ ಮಹಾದೇವಿ ಅಕ್ಕನ ಪ್ರಥಮ ವಚನ ಇದಿರಬಹುದು. ಅಂದ್ರೆ ದೀಕ್ಷೆ ಆಗುವಾಗ ಸಾಮಾನ್ಯವಾಗಿ ಶರಣರಲ್ಲಿ ದೀಕ್ಷಾ ಪದ್ಧತಿ ಮಾಡುವಾಗ ಯಾವ ತರ ಇತ್ತು, ಯಾವ ವಯಸ್ಸಿಗೆ ಕೊಡ್ತಾ ಇದ್ರು ಅಂತ ಹೇಳಕ್ಕೆ ನಿರ್ದಿಷ್ಟವಾಗಿ ಆಗಲ್ಲ. ಯಾಕಂದ್ರೆ ಚನ್ನಬಸವಣ್ಣವ್ರಿಗೆ ಸಣ್ಣ ವಯಸ್ಸಲ್ಲೇ, ತುಂಬಾ ಸಣ್ಣ ವಯಸ್ಸಲ್ಲೇ ಕೊಟ್ಟಿದ್ದಾರೆ. ಮಹಾದೇವಿ ಅಕ್ಕನಿಗೆ ತರಂಗಿಣಿ ಪುಸ್ತಕದಲ್ಲಿ ಮಾತಾಜಿಯವರು ಆಕೆ ದೊಡ್ಡಾಕೆ ಆದ್ಮೇಲೆ, ಪುಷ್ಪವತಿ ಆದ್ಮೇಲೆ ದೀಕ್ಷೆಯನ್ನ ಕೊಡಿಸಿದ್ದಾರೆ. ಆದ್ರೆ ಹುಟ್ಟುವಾಗ್ಲೇನೆ, ಹುಟ್ಟಿದ ತಕ್ಷಣ ಅಥವಾ ಹುಟ್ಟೋಕ್ ಮುಂಚೆ ಗರ್ಭ ಸಂಸ್ಕಾರ ಅಥವಾ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದ್ದಾರೆ. ಆ ಪ್ರಸಂಗವು ಬಂದಿದೆ ಅಲ್ಲಿ. ಹುಟ್ಟಿದ ತಕ್ಷಣನೇ ಲಿಂಗಧಾರಣೆ ಮಾಡ್ತಾರೆ. ಇಷ್ಟು ಲಿಂಗಧಾರಣೆ ಆಗತ್ತೆ. 8 ವರ್ಷಕ್ಕೆ ಸಾಮಾನ್ಯವಾಗಿ ಉಪನಯನ ಅಂತೇಳಿ ಬ್ರಾಹ್ಮಣರಲ್ಲಿ ಮಾಡ್ತಾರೆ. ಮುಂಜವಿ ಅಂತ ಕೆಲವರು ಕರೀತಾರೆ, ಉಪನಯನ ಅಂತ ಹೇಳ್ತಾರೆ, ಜನಿವಾರ ದೀಕ್ಷೆ ಅಂತಾನು ಹೇಳ್ತಾರೆ. ಅವಾಗ್ಲೇ ಅವರು ದ್ವಿಜರಾಗೋದು ಅಂತ. ದ್ವಿಜ ಅಂದ್ರೆ 2ನೇ ಸಾರಿ ಹುಟ್ಟಿದವನು. ಅದು ಬೇರೆ ಬೇರೆ ಧರ್ಮಗಳಲ್ಲೂ ಹಂಗೆ ಇದೆ. ಆಶ್ಚರ್ಯ ಆಗೋದೇನು ನಮಗೆ ಅಂದ್ರೆ, ಲಿಂಗಾಯತ ಧರ್ಮ ಇರ್ಲಿ, ವೈದಿಕ ಧರ್ಮ ಇರ್ಲಿ, ಬೌದ್ಧ, ಜೈನ, ಇವೆಲ್ಲ ಸಮೀಪದ ಧರ್ಮಗಳು. ಆದ್ರೆ ಬೈಬಲ್ ಅಲ್ಲಿ ಒಂದು ವಾಕ್ಯ ಬರುತ್ತೆ. ಆ ಬೈಬಲ್ ವಾಕ್ಯ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ಅಂದ್ರೆ ಚಿಂತನೆ ಒಂದೇ ತರ ಇರುತ್ತಲ್ಲ. ದೀಕ್ಷಾ ಸಂದರ್ಭವನ್ನ ಕುರಿತಾಗಿ ಹೇಳುವಾಗ ಚನ್ನಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ಮಾಂಸ ಪಿಂಡವೆನಿಸಲೊಲ್ಲದೆ ಮಂತ್ರಪಿಂಡವೆನಿಸಯ್ಯ ಎಂದನು. ಮಾಂಸಪಿಂಡ ಅಂದ್ರೆ ಮಾಂಸದ ದೇಹ, ತಾಯಿ ಗರ್ಭದಿಂದ ಹುಟ್ಟತಕ್ಕಂಥದ್ದು. ಮಂತ್ರಪಿಂಡ ಅಂತಂದ್ರೆ ಗುರುವಿನ ಹಸ್ತದಲ್ಲಿ ಪುನರ್ಜಾತನ ಆಗ್ತಕ್ಕಂಥದ್ದು. ಗುರುವಿನ ದೀಕ್ಷೆಯನ್ನು ಪಡ್ಕೊಂಡು ಮರು ಹುಟ್ಟನ್ನ ಪಡೆಯುವಂತಹದ್ದು. ಬೈಬಲ್ ಮಾತು ಏನ್ ಬರುತ್ತೆ ಅಂದ್ರೆ, ಅಲ್ಲೇ ಗದ್ಯ ರೂಪದಲ್ಲಿ ಹೇಳ್ದಂಗೆ ಹೇಳಿದ್ದಾರೆ, ಫ್ಲೆಶ್ ಗಿವ್ಸ್ ಬರ್ತ್ ಟು ಫ್ಲೆಶ್, ಸೋಲ್ ಗಿವ್ಸ್ ಬರ್ತ್ ಟು ಸೋಲ್. ಇದು ಬಹಳ ಆಶ್ಚರ್ಯಕರ ಸಂಗತಿ. ಯೇಸು ಕ್ರಿಸ್ತನೇ ಹೇಳಿರ್ಲಿ ಅಥವಾ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಬಂದಿದೆಯೋ ಗೊತ್ತಿಲ್ಲ. ಅಂದ್ರೆ ಬೈಬಲ್ ಅಲ್ಲಿ 2 ಪ್ರಕಾರ ಬರುತ್ತೆ, ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್. ಅಂದ್ರೆ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಈ ಹೊಸ ಒಡಂಬಡಿಕೆಯಲ್ಲಿ ಬಂದಿದೆಯೋ, ಹಳ ಒಡಂಬಡಿಕೆಯಲ್ಲಿ ಬಂದಿದೆಯೋ, ಎಲ್ಲೇ ಬಂದಿದ್ರು ಕೂಡ ಅದು ಮೆಚ್ಚತಕ್ಕಂತ ಮಾತು. ಜೊತೆಗೆ ಚಿಂತನೆ ಸಮಾನವಾಗಿದೆ. ಧರ್ಮ ಪ್ರವರ್ತಕರು ಅಂತ ಏನು ಹುಟ್ಕೊಂಡಿದ್ದಾರೆ, ಪ್ರವಾದಿಗಳು ಅಂತ ಏನು ಹುಟ್ಕೊಂಡಿದ್ದಾರೆ, ಅವರು ಹುಟ್ಟು ಹಾಕಿದ ಧರ್ಮಗಳು ಹೆಚ್ಚು ಕಡಿಮೆ, ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು ಅಥವಾ ದೊಡ್ಡ ವ್ಯತ್ಯಾಸಗಳು ಇರ್ಬೋದು. ಆದ್ರೆ ಸಿಮಿಲಾರಿಟಿ ಅಂದ್ರೆ ಸಮಾನತೆ ಬಹಳಷ್ಟು ಸಂದರ್ಭಗಳಲ್ಲಿ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಏನ್ ಹೇಳ್ತಾ ಇದೆ, ಫ್ಲೆಶ್ ಗಿವ್ಸ್ ಬರ್ತ್ ಟು ಫ್ಲೆಶ್. ಫ್ಲೆಶ್ ಅಂದ್ರೆ
ಮಾಂಸ. ಮಾಂಸಕ್ಕೆ ಜನ್ಮ ಕೊಡುತ್ತದೆ. ಸೋಲ್ ಅಂದ್ರೆ ಆತ್ಮ. ಆತ್ಮಕ್ಕೆ ಜನ್ಮ ಕೊಡುತ್ತದೆ. ಅಂದ್ರೆ ಇಲ್ಲಿ ತಾಯಿಯ ಗರ್ಭದಿಂದ ಹುಟ್ಟೋದು ಮಾಂಸಪಿಂಡ. ಗುರುವಿನ ಹತ್ರ ಏನು ಜನ್ಮ ತಗೊಳ್ತೀವಿ ಅದು ಸೋಲ್. ಹಾಗಂದಾಗ ಜಗತ್ತಿನ ಎಲ್ಲಾ ಧರ್ಮಗಳ ಮುಖ್ಯ ಗುರಿ ದೇಹ ಮತ್ತು ಆತ್ಮಗಳ ಸಮನ್ವಯತೆಯನ್ನು ಸಾಧಿಸೋದು. ದೇಹ ಗುಣ ಅದು ಬಂಧನ, ಭವಬಂಧನ. ಇಲ್ಲಿ ಮಹಾದೇವ ಕೇಳೋದು ಅದನ್ನೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವಬಂಧನ ಅಂದ್ರೆ ದೇಹ ಗುಣ, ದೇಹದ ತಾಯಿ ತಂದೆಗಳು, ದೇಹದ ವ್ಯಾಮೋಹ, ಇವೆಲ್ಲ ಏನಿದಾವಲ್ಲ ಇವು ಒಂದು ಸಣ್ಣ ಸೀಮಿತ ಸಂಸಾರಕ್ಕೆ ನಮ್ಮನ್ನ ಸಿಲುಕಿಸ್ತವೆ. ಅದು ದೊಡ್ಡದಾಗಿ ವಿಸ್ತಾರವಾಗಿ ವಿಶಾಲವಾಗಿ ಬೆಳಿಬೇಕು ಅಂದ್ರೆ ಆತ್ಮಭಾವ ಬರಬೇಕು. ಆತ್ಮಭಾವ ಬರ್ಲಿಕ್ಕೆ ಅನೇಕ ತೊಡಕುಗಳಿದಾವೆ. ಏನ್ ತೊಡಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಹುಟ್ಟಿದ ಕೂಡಲೇ ನಮಗೆ ಪ್ರಜ್ಞೆ ಬರಲ್ಲ. ಕೆಲವರಿಗೆ ಎಲ್ಲ ಕೋಟಿಗೊಬ್ಬರಿಗೋ ಶತಕೋಟಿಗೊಬ್ಬರಿಗೋ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಅವ್ರಿಗೆ ಜ್ಞಾನ ಇತ್ತು. ಚನ್ನಬಸವಣ್ಣವ್ರ ಜೀವನದಲ್ಲಿ ಬರುತ್ತೆ, ಅಷ್ಟಾವಕ್ರನ ಜೀವನದಲ್ಲಿ ಬರುತ್ತೆ, ಅಭಿಮನ್ಯುನ ಜೀವನದಲ್ಲಿ ಬರುತ್ತೆ ಅಂದ್ರೂ ಅಲ್ಲಿ ಆ ಮಗುಗೆ ಎಚ್ಚರ ಇತ್ತ ಗೊತ್ತಿಲ್ಲ, ಹ್ಞೂ ಅಂತಿತ್ತಷ್ಟೆ. ಆದ್ರೆ ನಾನು ಇಂಥವ್ರ ಗರ್ಭದಲ್ಲಿ ಹುಟ್ಟಿದೀನಿ ಅಂತ ಗೊತ್ತಿತ್ತ ಇಲ್ಲ. ಆದ್ರೆ ಅಷ್ಟಾವಕ್ರನ ಚರಿತ್ರೆಯನ್ನು ನೋಡಿದಾಗ, ಚನ್ನಬಸವಣ್ಣನವ್ರ ಚರಿತ್ರೆಯನ್ನು ನೋಡಿದಾಗ ಅವ್ರಿಗೆ ಗರ್ಭದಲ್ಲಿ ಇದ್ದಾಗಲೇ ನಾನು ಯಾರ ಗರ್ಭದಲ್ಲಿ ಹುಟ್ಟುತ್ತಾ ಇದ್ದೀನಿ, ಯಾಕೆ ಹುಟ್ಟುತ್ತಾ ಇದ್ದೀನಿ ಅನ್ನುವ ಪ್ರಜ್ಞೆ ಅವ್ರಿಗೆ ಇತ್ತು. ತಪ್ಪು ಸರಿ ನಿರ್ಣಯ ಮಾಡುವ ಪ್ರಜ್ಞೆ ಕೂಡ ಇತ್ತು ಅಷ್ಟಾವಕ್ರನಿಗೆ ಅಂತ ಬರ್ತದೆ. ಅಂದ್ರೆ ಇಂಥವು ಎಲ್ಲೋ ಶತಕೋಟಿಗೋ ಸಹಸ್ರ ಕೋಟಿಗೋ ಒಂದು ಆತ್ಮಗಳು ಆವಾಗಲೇ ಜಾಗೃತ ಆಗಿರ್ತವೆ. ಇನ್ನು ಬಾಕಿ ಎಲ್ಲ ಆತ್ಮಗಳು ಹುಟ್ಟಿದ 2 ವರ್ಷ 3 ವರ್ಷ 4 ವರ್ಷದ ನಂತರ ಇವ್ರು ನಮ್ಮ ತಾಯಿ ತಂದೆ, ಆ 6-7 ತಿಂಗಳಿಗೆ 1 ವರ್ಷಕ್ಕೆ ತಾಯಿ ತಂದೆನ ಗುರುತು ಹಿಡಿತಾವ ಮಕ್ಕಳು. ಆದ್ರೆ ಬೈಫಾರ್ಕೇಶನ್, ನಾನು ಬೇರೆ, ನಾನು ಇವ್ರ ಮಗ, ಇವ್ರ ನನ್ನ ತಾಯಿ ತಂದೆ ಅನ್ನೋದು ಬರಲ್ಲ. ಅವರೇ ಹೆಚ್ಚು ಒಡನಾಟ ಇರೋದ್ರಿಂದ, ತಾಯಿಯ ಜೊತೆ ಹೆಚ್ಚು ಒಡನಾಟ ಇರೋದ್ರಿಂದ 6 ತಿಂಗಳಿಗೆ, ವರ್ಷಕ್ಕೆ, 1.5 ವರ್ಷಕ್ಕೆ ಗೊತ್ತಾಗ್ಬೋದು. ಆದ್ರೆ ಅರಿವು ಬರ್ಬೇಕಾದ್ರೆ 3-4 ವರ್ಷ ಬೇಕು, 5 ವರ್ಷ ಬೇಕು. ಎಷ್ಟೋ ಮಕ್ಳಿಗೆ 10 ವರ್ಷ ಆದ್ರೂ ಬಂದಿರಲ್ಲ. ಆದ್ರಿಂದ ಅಲ್ಲಿ ದೇಹ ಭಾವನೆ ಪ್ರಧಾನವಾಗಿರ್ತದೆ. ಎಲ್ಲರ ಜೀವನದಲ್ಲಿ ದೇಹ ಭಾವನೆ, ಹೆಣ್ಣು ಗಂಡು, ಬಡವ ಶ್ರೀಮಂತ, ಕಪ್ಪು ಬಿಳುಪು, ಇವ್ರು ನನ್ನ ತಾಯಿ ತಂದೆಗಳು, ಇವ್ರ ಅಣ್ಣ ತಮ್ಮಂದ್ರು, ಇದಕ್ಕೆ ಅಂಟ್ಕೊಂಡಿರ್ತೀವಿ. ಇದೇ ಭಾವಬಂಧನ ಅಥವಾ ಭವಿ ಜೀವನ. ಅದನ್ನ ಬಿಡಿಸಿ ಗುರು ನಮಗೆ ಪ್ರಜ್ಞಾಪೂರ್ವಕವಾಗಿ ಕಲಿಸ್ಕೊಡ್ತಾನೆ. ನೀನು ಕೇವಲ ಒಂದು ತಾಯಿ ತಂದೆಗೆ ಸೇರಿದವನಲ್ಲ, ಪರಮಾತ್ಮನೇ ತಾಯಿ, ಪರಮಾತ್ಮನೇ ತಂದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಸವಣ್ಣವ್ರೇನು ಹೇಳ್ತಾರಲ್ಲ ಅದನ್ನ ಗುರು ನಮಗೆ ಕಲಿಸ್ಕೊಡ್ತಾನೆ. ನನಗೆ 22ನೇ ವಯಸ್ಸಿನ ತನಕ ನಮ್ಮ ತಾಯಿ ತಂದೆನೇ ತಾಯಿ ತಂದೆ, ತಂದೆ ನೀನು ತಾಯಿ ನೀನು ನಮಗೆ ವಚನ 3ನೇ ಕ್ಲಾಸಲ್ಲೇ ಇತ್ತು. ಅದು ಸಿಲೆಬಸ್ಗೆ ಇತ್ತು ಬಸವಣ್ಣವ್ರ ವಚನ. ಆದ್ರೆ ಅದು ಶಬ್ದಶಃ ಅರ್ಥ ಆಗಿತ್ತೆ ಹೊರ್ತು ಅದು ಬಿಡಿಸಿ ಹೇಳಿರ್ಲಿಲ್ಲ, ಸುಮ್ಮನೆ ಕಂಠಪಾಠ ಮಾಡಿದ್ವಿ ಅಷ್ಟೇ. ಅದು ಮಾಡಿರ್ಲಿಲ್ವ ನಾವು, ಸುಮ್ಮನೆ ಪದ್ಯಗಳನ್ನ ಕಂಠಪಾಠ ಮಾಡ್ತಾ ಇದ್ವಿ. ವಚನಗಳ ಕಡೆ ಮಹತ್ವ ಕೊಟ್ಟಿರ್ಲಿಲ್ಲ, ನಮ್ಮ ಟೀಚರ್ಸ್ ಕೊಟ್ಟಿರ್ಲಿಲ್ಲ. ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳಿದಾಗ ನಮ್ಗೆ ಅರ್ಥ ಆಗಿದ್ದೇನಪ್ಪಾ ಅಂತಂದ್ರೆ, ಶಿವ ದೇವರು, ಶಿವನಿಗೆ ಅಂದ್ರೆ ದೇವರು ಶಿವ ಹೌದು, ಆದ್ರೆ ಶಿವ ದೇವರಲ್ಲ. ಆಮೇಲೆ ಈ ಜಗತ್ತಿನ ತಂದೆಯೂ ತಾಯಿಯೂ ಅವನೊಬ್ಬನೇ. ಅಂದ್ರೆ ದೇವರು ಶಿವ ಹೌದು, ಶಿವ ದೇವರಲ್ಲ ಅಂದ್ರೆ ಏನ್ ಅರ್ಥ ಆಯ್ತು ನಿಮ್ಗೆ ಗೊತ್ತಿಲ್ಲ ನನಗೆ. ದೇವ್ರಿಗೆ ನೀವು ಶಿವ ಅನ್ರಿ, ರಾಮ ಅನ್ರಿ, ಕೃಷ್ಣ ಅನ್ರಿ, ಬೇಕಾದನ್ರಿ ನಡೆಯುತ್ತೆ. ನಿರಾಕಾರ ಪರಮಾತ್ಮ ರೂಪಕ್ ತಂದ್ರಿ ಅವು ದೇವ್ರಾಗಲ್ಲ, ದೇವತೆ ಆಗ್ಬಿಡ್ತಾವ. ಶಿವ ಆಗ್ಲಿ, ಬ್ರಹ್ಮ ಆಗ್ಲಿ, ವಿಷ್ಣು ಆಗ್ಲಿ, ಅಥವಾ ನಿಮ್ಮ ಗಣಪತಿ, 33 ಕೋಟಿ ದೇವತೆಗಳು ಎಲ್ಲ ದೇವತೆಗಳಾಗ್ತವೆ ಹೊರತು ದೇವ್ರಾಗೋದಿಲ್ಲ. ದೇವ್ರೊಬ್ಬನೇ ಅನ್ನೋದು ತಪ್ಪು. ತತ್ ಅಂತ ಹೇಳ್ತು ಉಪನಿಷತ್.
ಅದು ಅಂತ ಹೇಳ್ತು. ತತ್ ತ್ವಂ ಅಸಿ. ಇದು ಈ ಭಾವ ಬಂದಿದ್ದು ನನಗೆ ಲಿಂಗಾನಂದ ಪ್ರವಚನ ಕೇಳಿದ್ಮೇಲೆ 22ನೇ ವಯಸ್ಸು. ಕೇಳಿದ ಒಂದೂವರೆ ತಿಂಗಳಿಗೆ ಮನೆ ಬಿಟ್ಬಿಟ್ಟೆ. ಮತ್ತು ಒಂದೇ ತಿಂಗಳಂತ ಇಟ್ಕೊಳ್ಳಿ. ಮೇ 5ನೇ ತಾರೀಕು 6ನೇ ತಾರೀಕು ಅವರು ಪ್ರವಚನ ಮುಗಿಸಿದ್ದಾರೆ, ಮುಗಿಸಿ ಹೋದ್ರು. ನಾನು 26, 27ಕ್ಕೆ ಮನೆ ಬಂದ್ಬಿಟ್ಟೆ. ಅಂದ್ರೆ ಆ ಭಾವ ಬರ್ಬೇಕಾದ್ರೆ ಶಬ್ದಶಃ ಭಾವ ಅಲ್ಲ ಅದು. ಅಥವಾ ಗುರುಗಳ ಕೂರಿಸ್ಕೊಂಡು ನಿಮ್ ತಾಯಿ ತಂದೆಗಳ ಅಷ್ಟೇ, ನಿಮ್ ತಂದೆ ತಾಯಿಗಳಲ್ಲಪ್ಪ, ದೇವರೇ ತಾಯಿ ತಂದೆ ಅಂತ ಅವ್ರೇನ್ ಕೂರಿಸ್ಕೊಂಡು ನಮ್ಗೆ ಉಪದೇಶ ಮಾಡ್ಲಿಲ್ಲ. ಇಲ್ಲಿ ಮಹಾದೇವ್ಯಕ್ಕನಿಗೂ ಅಷ್ಟೇನೆ, ಗುರುಗಳು ಕೈ ಹಸ್ತ ಇಡಕ್ ಮುಂಚೆನೆ ಆ ಭಾವ ಇತ್ತು ಅವ್ರಿಗೆ, ಆ ವಿಶಾಲ ಭಾವ ಇತ್ತು. ನರಜನ್ಮವ ತೊಡೆದು ಹರಜನ್ಮವ ಮಾಡಿ, ಹರಜನ್ಮ ಡಿವೈನ್ ಲೈಫ್, ಪರಮಾತ್ಮನ ಜನ್ಮ, ಅದನ್ನ ತಿಳಿಸ್ಕೊಟ್ರು. ಭಾವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರು. ಭವಿ ಏನಾಗಿರ್ಲಿಲ್ಲ ಮಹಾದೇವ್ಯಕ್ಕ, ಸಹಜವಾಗಿ ಬಂದಿದೆ ಅದು. ಅವರು ಎಂದೂ ಭವಿ ಆಗ್ಲೇ ಇಲ್ಲ. ಅವರು ಹುಟ್ಟಿದಾಗಿನಿಂದನೂ ಭಕ್ತರಾಗೇ ಬೆಳೆದ್ರು, ಕೊನೆಯ ತನಕ ಹಂಗೆ ಬಾಳಿದ್ರು. ಒಂದು ಹೊಸ ಪಥವನ್ನ ತೋರ್ಸಕ್ ಬಂದಂತಹವರು. ಇಂತಹ ಜನ್ಮ ನಮ್ದು ನಿಮ್ದು ಆಗ್ಬೇಕು. ಇಲ್ಲಿ ಉಪವಾಸಕ್ಕೆ ಬಂದಿದ್ದು ಒಂದು ನಿಮಿತ್ತ, ನಿಮ್ದು ಕಾಯಿಲೆ ಅಥವಾ ತೂಕ ಜಾಸ್ತಿ ಆಗಿರೋದು ಏನೆಲ್ಲ ಒಂದು ನಿಮಿತ್ತ ಆದ್ರೂ ಕೂಡ ಇಲ್ಲಿ ನೀವೊಂದು ಹೊಸ ಅನುಭವ ಪಡ್ಕೊಂತೀರ. ಎಲ್ಲರೂ ಪರಿಚಯ ಆಗ್ತಾರೆ, ಸ್ನೇಹ ಬೆಳೆಯುತ್ತೆ. ಕೇವಲ ನಾವು ಒಂದು ಮನೆಗೆ ಸೇರಿದವ್ರಲ್ಲ ಅನ್ನುವ ಭಾವ ನಿಮ್ಗೊಂದು 10 ದಿವಸದಲ್ಲಿ ಖಂಡಿತ ಕೆಲವ್ರಿಗಾದ್ರೂ ಬಂದೇ ಬರ್ಬೇಕು, ಬರುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾ ಆತ್ಮೀಯವಾಗಿ ಹೋಗ್ಬೇಕಾದ್ರೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಅವ್ರವ್ರ ಸ್ನೇಹ ಫೋನ್ ನಂಬರ್ ತಗೊಂಡು 5 ವರ್ಷ 10 ವರ್ಷ ಆದ್ರೂ ಸಂಪರ್ಕದಲ್ಲಿ ಇರುವಂತಹ ಅನೇಕ ಜನ ಉಪವಾಸಿಗರೇ, ಅಂದ್ರೆ ಆರೋಗ್ಯಕ್ಕಾಗಿ ಬಂದವರೇ ಅವ್ರವ್ರು. ಇಲ್ಲಿ ಇಬ್ರು ಉಪವಾಸಕ್ಕೆ ಬಂದಂತವ್ರು ಮದುವೆನೂ ಮಾಡ್ಕೊಂಡ್ರು. ಅವ್ರ ಪರಿಚಯ ಆಗಿ ಅದ್ ಮುಂದೆ ಸಂಬಂಧ ಬೆಳೆಯಕ್ಕೂ ಕಾರಣ ಆಯ್ತು. ಅಂದ್ರೆ ಇದು ವಿಶಾಲ ಮನೋಭಾವನೆ ಬೆಳಿಬೇಕು. ಸೀಮಿತ ಸಂಸಾರ, ಸೀಮಿತ ಜಾತಿ, ಕುಲ, ಗೋತ್ರ ಎಲ್ಲವನ್ನೂ ದಾಟಿ ವಿಶ್ವದವರು ನಾವು, ಭೂಮಂಡಲದವರು ನಾವು, ಪರಮಾತ್ಮನಿಗೆ ಸೇರಿದವರು ನಾವು. ಈ ಭಾವವನ್ನು ಬೆಳೆಸ್ಕೊಳ್ಳದೆ ಮಹಾದೇವ್ಯಕ್ಕ, ಬಸವಣ್ಣ, ಬುದ್ಧ, ಮಹಾವೀರ ಯಾರೇ ಮಹಾನ್ ಪ್ರವಾದಿಗಳಾಗಿ ಹೋಗಿದ್ದಾರೆ, ಅವರೆಲ್ಲರ ಉದ್ದೇಶ ಇದೇನೆ. ಮತ್ ನಮಗೆ ಕಷ್ಟಗಳು ಬರೋದು ಅದಕ್ಕೋಸ್ಕರನೇ. ಈಗ ಲೋಕೇಶ್ ಅವ್ರಿಗೆ ಮಧ್ಯ ಕಣ್ಣು ಹೋಗಿ ಅವ್ರಿಗೆ ಇಲ್ಲಿ ಬರೋ ಪ್ರಸಂಗ ಇಲ್ಲದ್ರಿ, ಅವ್ರ ಕಣ್ಣಿದ್ರೆ ಈ ಜನ್ಮದಾಗಲ್ಲ ಮುಂದಿನ ಜನ್ಮಕ್ಕೂ ಇಲ್ಲಿಗೆ ಬರ್ತಿರ್ಲಿಲ್ಲ. ಬರೀ ಈ ಜನ್ಮ ಬಿಟ್ಬಿಡಿ. ಅಂದ್ರೆ ಅದು ಕಣ್ಣು ಹೋಗಿರೋದು ಕೂಡ ಅವ್ರಿಗೊಂದು ಅನುಗ್ರಹನೇ. ಇಲ್ಲದ್ರೆ ಇದು ಗೊತ್ತೇ ಆಗ್ತಿರ್ಲಿಲ್ಲ, ಈ ತರ ಒಂದು ಜೀವನ ಇದೆ, ಹಿಂಗೂ ಬದುಕಬಹುದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದು ಏನೇ ಆಗಿದ್ರು ಅದು ಪರಮಾತ್ಮನ ಅನುಗ್ರಹ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.